ವೆಲ್ಕಮ್ ಟು ಪಿಟಿ ಕೆಮಿಸ್ಟ್ರಿ. ಈ ವಿಡಿಯೋದಲ್ಲಿ ನಾವು ಕೋಡಿಂಗ್ ಮೇಲೆ ಬರುವಂಥ ಕ್ವಶನ್ಸ್ ಸಾಲ್ವ್ ಮಾಡೋಣ. ಕೋಡಿಂಗ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಸೊ ಅವು ಯಾವ ಟೈಪ್ ಇರ್ತಾವೆ ಕ್ವಶನ್ಸ್ ಅಂತ ಸಾಲ್ವ್ ಮಾಡ್ತಾ ನಾವು ಹೆಂಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಕೋಡಿಂಗ್ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ನಮಗೆ ಅಲ್ಫಾಬೆಟ್ಸ್ ಎಲ್ಲ ಗೊತ್ತಿರಬೇಕು. ಅಂದರೆ A to Z ಅಲ್ಫಾಬೆಟ್ಸ್ ಎಲ್ಲ ಗೊತ್ತಿರಬೇಕು ಮತ್ತು ಅದ್ರ ನಂಬರ್ಸ್ ಗೊತ್ತಿರಬೇಕು ನಮಗೆ. A ಅಂದರೆ 1, Z ಅಂದರೆ 26, ಹಿಂಗೆ ಆ ಥರ ನಂಬರ್ಸ್ ಎಲ್ಲ ಗೊತ್ತಿರಬೇಕು. ಓಕೆ, ಫಸ್ಟ್ ಕ್ವಶನ್ ಏನಂದರೆ, in the coding language Noida can be written as 39658. In the same language India can be written as. Noida can be written as 39658. ಇಂಡಿಯಾ ಹೆಂಗೆ ಬರೀತಾರೆ ಅಂತ ಕೇಳ್ತಾರೆ ಅವರು. ಇಂಡಿಯಾ ದ ಕೋಡ್ ಏನು? ಕೋಡ್ ಆಫ್ ನೋಯ್ಡಾ ಇಸ್ 39658. ಇಂಡಿಯಾದ ಕೋಡ್ ಏನಂತ? ದೀಸ್ ಆರ್ ದ ಆಪ್ಷನ್ಸ್. ಇಲ್ಲಿ ನೋಡಿದ್ರು ಎಲ್ಲ ಅಲ್ಫಾಬೆಟ್ಸು ಇದ್ರೊಳಗೆ ಇರುವಂಥವು ಅದಾವ. ನೋಯ್ಡಾದ್ದೆಲ್ಲ NOIDA ಅಲ್ಫಾಬೆಟ್ಸ್ ಎಲ್ಲ INDI ಎಲ್ಲ ಕಡೆ ಅದಾವ. ಮೀನ್ಸ್ ಆಲ್ಮೋಸ್ಟ್ ಅಲ್ಫಾಬೆಟ್ಸ್ ಅದಾವ. ಸೊ I ಅಂದರೆ ಎಷ್ಟು? 6 ಅದ. N ಅಂದರೆ 3 ಅದ. D ಅಂದರೆ 5 ಅದ. I ಅಂದರೆ 6 ಅದ. A ಅಂದರೆ 8 ಅದ. 6 3 5 6 8 ಇದನ್ನ ನೀವು ನೋಡ್ತಾ ಅಂದರೆ ನಮ್ಗೆ ದ ರಿಲೇಷನ್ ಬಿಟ್ವೀನ್ ದಿಸ್ ವರ್ಡ್ ಆ್ಯಂಡ್ ದಿಸ್ ಕೋಡ್ ಗೊತ್ತಾಗಬೇಕು. ನಮಗೆ ಇದ್ರ ರಿಲೇಷನ್ ಏನಿದೆ ಫಸ್ಟ್ ಗೊತ್ತಾಗಬೇಕು. ಆ ರಿಲೇಷನ್ನ ನಾವು ನೆಕ್ಸ್ಟ್ ಯಾವ್ದು ಕೇಳಿರ್ತಾರಲ್ಲ ಅದಕ್ಕೆ ಅಪ್ಲೈ ಮಾಡಿದ್ರೆ ಏನಾಗ್ತದೆ? ವಿ ಕ್ಯಾನ್ ಗೆಟ್ ದಿ ಕೋಡ್ ಆಫ್ ದಿ ಗಿವನ್ ವರ್ಡ್. ಇಲ್ಲ ನೋಡಿ, ಇದ್ರದ್ದು ಏನದ? N39658. ಇಲ್ಲೇ ನೀವು ಈ ವರ್ಡ್ಸ್ ಇರೋದ್ರಿಂದ ಕ್ಯಾನ್ ಅಪ್ಲೈ ದಿಸ್. ಇಲ್ಲಿ ಆಗ ಏನಾಗ್ತದೆ ನೋಡಿ, 63568. ಇಲ್ಲಿ ಕೋಡ್ ಆನ್ಸರಲ್ಲಿ 63568 ಅದ ನೋಡೋದು. 63568. ಸೊ ಇಲ್ಲದ ದಿಸ್ ಈಸ್ ದ ಆನ್ಸರ್. Next question. In coding language, FIRE, FIRE, FIRE is equal to ಏನದ? QHOE. ಅದೇ ರೀತಿ ಮೂವ್ ಏನದ? MOVE, ಮೂವ್ is ZMWE. ಓಕೆ, ಏನು ಕೇಳ್ಯಾರ ಅವರು? ಓವರ್ ಕೇಳ್ಯಾರ. ಕೇಳಿದ್ದೇನದ? OVER. ಓಕೆ, ಏನು ಬರ್ತದೆ ಕೋಡ್ ಅಂತ? ಎಫ್ಗೆ ಏನದ? ಕ್ಯೂದ ಇ ಎರಡು ಸೇಮ್ ಅದ. ಸೊ ಇವೇನು ಎಫ್ಗೆ ಏನು ಕ್ಯೂ ಅಂತ ಕೊಡ್ಯಾರಲ್ಲ, ಇದನ್ನ ಕೋಡ್ ನಾವು ಈ ಟೈಪ್ ಕೊಡೋದು. ಇಲ್ಲಿ ಓ ಅದ, ಇಲ್ಲಿ ಓ ಏನದ? ಓ ಅದ. ಓಗೆ ಏನು ಕೊಡೋದ? ಎಮ್ ಅದ. ಸೊ ಎಮ್. ಫಿಗೆ ಏನದ? ಫಿ ಇಲ್ಲದ. ಫಿಗೆ ಏನದ? ಡಬ್ಲ್ಯೂ ಅದ. MW. ಈಗೇನದ? ಈಗೇನದ? ಇಲ್ಲಿ ನೋಡಿದ್ರೆ ಈಗೇನದ? ಸೊ ಈ ಆರ್ ಏನದ? ಆರ್ ಈಸ್ ಓ. ಕೋಡ್ ಈಸ್ MWEO. ಆನ್ಸರ್ ಇಲ್ಲಿ ಆಪ್ಷನ್ಸ್ ಅಲ್ಲಿ ನೋಡಬೇಕು. MWEO. MWEO is the correct answer. Like this you can identify the code. Okay, next question. The coding language fashion can be written as FOIHSAN. ಇಲ್ಲಿ ನೋಡ್ರಿ ಏನಿದೆ? ಶಫಲ್ ಮಾಡ್ಯಾರ ಅಷ್ಟೇ. ಎಲ್ಲ ಅಲ್ಫಾಬೆಟ್ಸ್ ಸೇಮ್ ಅದಾವ. ಮೀನ್ಸ್ ಇಲ್ಲಿ ಇರುವಂಥ ಅಲ್ಫಾಬೆಟ್ಸ್ ಏನದಾವ? ಇಲ್ಲದಾವ, ಬಟ್ ಶಫಲ್ ಆಗ್ಯಾವ. ಎಫ್ ಅಂದರೆ 1 ಕೊಟ್ಟು ನೋಡೋಣ. 1 2 3 4 5 6 7. ಎಫ್ ಅಂದರೆ ಎಷ್ಟು? 1. ಓ ಅಂದರೆ 6. ಐ ಅಂದರೆ 5. ಎಚ್ ಅಂದರೆ 4 ಅದ. ಎಸ್ ಅಂದರೆ 3 ಅದ. ಎ ಅಂದರೆ 2 ಅದ. ಎನ್ ಮೀನ್ಸ್ 7. ಓಕೆ, ಇಲ್ಲಿ ಏನು ಕೊಟ್ಟಾರ ಅವರು? ನೆಕ್ಸ್ಟ್ ನಮಗೆ ಪ್ರಾಬ್ಲಮ್ ಕೊಟ್ಟಾರ. PROBLEM. ಇದನ್ನೇ ಕೋಡನ್ನು ನೀವು ಶಫಲ್ ಮಾಡೋ. ಅಂದರೆ ಇಲ್ಲೇನದ? ಫ್ಯಾಷನ್ನ ಹೆಂಗೆ ಈ ನಂಬರಲ್ಲಿ ಶಫಲ್ ಮಾಡ್ಯಾರಲ್ಲ, ಇದು ಪ್ರಾಬ್ಲಮ್ನ ನೀವು ಅದೇ ರೀತಿ ಶಫಲ್ ಮಾಡಿ ನೋಡ್ಬೇಕು. ಈಗ ಇಲ್ಲೇನದ? 1 ಅದ. 1 ಅಂದರೆ ಯಾವುದು? ಪಿ. 6 ಯಾವುದು? 6 ಈಸ್ ಇ. 5 ಯಾವುದು? ಎಲ್. 4 ಯಾವುದು? ಬಿ. 3 ಯಾವುದು? ಓ. 2 ಯಾವುದು? ಆರ್. 7 ಯಾವುದು? ಈ ಎಮ್. ಆಪ್ಷನ್ನಲ್ಲಿ ಇದದ ನೋಡಬೇಕು. ಪೆಲ್ಬೋರ್ನ್, PLBORM. ಇಲ್ಲದ. ಆಪ್ಷನ್ 3C is correct. So this is the answer. Next question. Same
GARNISH. Garnish can be written as RGAINHS. G is 1, 2, 3, 4, 5, 6 and H is 7. G andre R andre ಎಷ್ಟು ಪರ್ಸೆಂಟ್ ಕೊಟ್ಟಾರ R, that is 3. G means 1, A means 2, I means 5, N means 4, H ಅಂದ್ರೆ 7, S ಅಂದ್ರೆ 6. ಕೊಟ್ಟದ್ದು ವರ್ಡ್ ಯಾವುದದ? ಜೀನಿಯಸ್. GENIOUS. ಇದೇ ವರ್ಡ್ಸ್ ಇದೇ ಫಾರ್ಮ್ಯಾಟಲ್ಲಿ ಬರೀಬೇಕು ನಾವು. 3 ಏನದ? N ಅದ. N, 1 is G, 2 is E, 5 ಯಾವುದು? O ಅದ, 4 ಯಾವುದು? I ಅದ, 7 ಯಾವುದು? S ಅದ, 6 ಯಾವುದು? U ಅದ. ಸೊ ದಿಸ್ ಈಸ್ ದ ಕೋಡ್ ಫಾರ್ ಜೀನಿಯಸ್. ಆಪ್ಷನ್ ಅಲ್ಲಿ ಚೆಕ್ ಮಾಡಬೇಕು. NG ಇಲ್ಲಿದೆ ಫಸ್ಟ್ ಒನ್, NGEOISU. okay, option is correct. Like this can find the codes. Next, the coding language font is RSTL. then here ಅಂದ್ರೆ ಏನಂತ ಇಲ್ಲಿ ನೋಡಿ. ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ರಿಲೇಷನ್ ಬಿಟ್ವೀನ್ ದಿಸ್ ಅಂಡ್ ದಿಸ್. ಗಿವನ್ ಕೋಡ್ POND is written as RSTL. ಇದಕ್ಕೆ ರಿಲೇಷನ್ ಏನದ ನೋಡ್ಬೇಕು ನಾವು. ಇದಕ್ಕೆ ರಿಲೇಷನ್ ಏನದ? ಇದಕ್ಕೆ ಮತ್ತು ಇದಕ್ಕೆ ರಿಲೇಷನ್ ಏನದ? ಇದಕ್ಕೆ ಮತ್ತು ಇದಕ್ಕೆ ರಿಲೇಷನ್ ಏನದ? ಇದಕ್ಕೆ ಮತ್ತು ಇದಕ್ಕೆ ರಿಲೇಷನ್ ಏನದ? PQR, ಒನ್ ಆಲ್ಫಾಬೆಟ್ ಮಿಸ್ಸಿಂಗ್ ಅದ ನಡುವೆ. ಓಗೆ ಏನು ಕೊಟ್ಟಾರ? ಎಸ್ ಕೊಟ್ಟಾರ. OS ಅಂದರೆ OPQR. ಆಮೇಲೆ ಏನು ಬರ್ತದೆ? ಎಸ್ ಬರ್ತದೆ. ಎನ್ಗೆ ಓ ನಾವು ಕ್ಯಾಲ್ಕುಲೇಟ್ ಮಾಡೋದು. ಓ ಆಲ್ರೆಡಿ ಕೊಟ್ಟಾರ ಅವರು, ಸಾರಿ. ಓ ಕ್ಯಾಲ್ಕುಲೇಟ್ ಓ ಹಿಡ್ಕೋಬಾರ್ದು, ಯಾಕಂದ್ರೆ ಓ ಆದಮೇಲೆ PQR ಅದ. ಎನ್ ಆದಮೇಲೆ NMN OPQRS T ಕೊಟ್ಟಾರ. ಓಕೆ, ಡಿ ಆದಮೇಲೆ EFGHIJKL ಕೊಟ್ಟಾರ. ಸೊ ಇಲ್ಲೇನದ? ಪಿ ದಿಂದ ಆರ್ಗೆ ಒಂದು ವರ್ಡ್, ಒಂದು ಆಲ್ಫಾಬೆಟ್ ಮಿಸ್ಸಿಂಗ್ ಅದ. ಕ್ಯೂದಿಂದ ಓದಿಂದ ಎಸ್ಗೆ PQR ಮಿಸ್ಸಿಂಗ್ ಅದ. ಎನ್ ದಿಂದ ಟಿಗೆ OPQRS ಅದ. ನೋಡ್ರಿ, ಹಿಂಗೆ ನಾವು ಡಿಫ್ರೆನ್ಸ್ 1, 3, 5, 7. ಓಕೆ, ಇನ್ನು ವರ್ಡ್ ಈ ಆಲ್ಫಾಬೆಟ್ಸ್ನ ಮಿಸ್ ಮಾಡಿದರೆ ಏನಾಗ್ತದೆ? ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಕೋಡ್. ಅದೇ ರೀತಿ ಯು ಕ್ಯಾನ್ ಫೈಂಡ್ ದಿ ಕೋಡ್ ಫಾರ್ HEAR ಅಂತ. ಓಕೆ, HI ನಾವು ಮಿಸ್ ನೋಡಿ. H ನ ಏನು ಮಾಡೋದು? HI ಒಂದೇ ಮಿಸ್ ಮಾಡಬೇಕು. ಒಂದೇದು ಫಸ್ಟ್ ಏನದ? ಇಲ್ಲಿದೆ. ಅದೇ ರೀತಿ HIJ ಬರ್ತದೆ. ದಿಂದ ಬರ್ಬೇಕು. ತ್ರೀ ಆಲ್ಫಾಬೆಟ್ಸ್ ಮಿಸ್ ಆಗ್ಬೇಕು ನಮಗೆ. 3 ಆಲ್ಫಾಬೆಟ್ಸ್ ಅದು EFFGH. H ಆದಮೇಲೆ I ಬರ್ತದೆ. ಆಮೇಲೆ ದಿಂದ ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ 5 ಆಲ್ಫಾಬೆಟ್ಸ್ ಮಿಸ್ ಆಗ್ಬೇಕು ನಮಗೆ. ಯಾವುದು? BCDEF. 6th ಯಾವುದು? G. 6ರಿಂದ ಮಾಡೋಕೆ 7 ಮಿಸ್ ಮಾಡ್ಬೇಕು ನಾವಿಲ್ಲಿ. RSTUVWXY. 1 2 3 4 5 6 7 ಮಾಡಬೇಕು. 7 ಆಯಿತು, ಮಿಸ್ ಆಯಿತು. ಆಮೇಲೆ ಮತ್ತೆ ಜೆಡ್ ಬರ್ತದೆ. ಸೊ ಕೋಡ್ ಏನು ಬಂತು ನಿಮ್ಗೆ? JIGZ. JIGZ is the answer. Next question. The coding language India can be written as 95491 Delhi ಏನಂತ ಬರೀತಾರಂತ. ಓಕೆ, ಇಲ್ಲಿ ನೋಡಿ, ಅದಕ್ಕೆ ನಾವು ಈ ಟೈಪ್, ದಿಸ್ ಇಸ್ ಆಲ್ಸೋ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಈ ಟೈಪ್ ಆಫ್ ಕ್ವಶನ್ ಅಲ್ಲಿ ನಮಗೆ ಅಲ್ಫಾಬೆಟ್ಸ್ ನಂಬರ್ ಗೊತ್ತಿರಬೇಕಂತ. A B. ಸೊ ಈ ನಂಬರ್ಸ್ ಗೊತ್ತಿರ್ಬೇಕು ನಿಮಗೆ. A ಅಂದ್ರೆ 1 ಅದ, B 2, C 3, ಈ ಲೈಕ್ ದಿಸ್. Z ಮೀನ್ಸ್ 26. ಈ ನಂಬರ್ ಗೊತ್ತಿರ್ಬೇಕು. ನೋಡಿ, ಇಂಡಿಯಾ ಅದ I
ಎನ್ ಡಿ ಐ ಎ. ಐ ಅಂದ್ರೆ 9 ಅದ, ಅದನ್ನು ಚೆಕ್ ಮಾಡಬೇಕು. ದಿಸ್ ಇಸ್ ಅ ಪಾಸಿಬಿಲಿಟಿ. ಐ 9 ಅದ. ಎನ್ ಎಷ್ಟದ? ಎನ್ 14 ಅದ. ಡಿ ಈಸ್ 4. ಐ ಈಸ್ ಅಗೇನ್ 9. ಎ ಈಸ್ 1. ಓಕೆ, ಕೋಡ್ ಏನು ಕೊಟ್ಟಾರ ಬಟ್ ಅವರು 95491. 9 ಕರೆಕ್ಟ್ ಅದ, 49 ಕರೆಕ್ಟ್ ಅದ. ಬಟ್ ಇಲ್ಲಿ ಏನು ಮಾಡ್ಯಾರ, 14 ಕೊಟ್ಟಿಲ್ಲ ಅವರು. 14ನ ಆ್ಯಡ್ ಮಾಡ್ಯಾರ, 1 + 4 ಮಾಡ್ಯಾರ. ಸೊ ದ್ಯಾಟ್ ಈಕ್ವಲ್ ಟು 5. 95491 ಬಂತು. ದಿಸ್ ಈಸ್ ಅ ಕೋಡ್. ದಿಸ್ ಈಸ್ ಅ ರಿಲೇಷನ್ ಬಿಟ್ವೀನ್ ದಿಸ್ ವರ್ಡ್ ಆ್ಯಂಡ್ ದಿಸ್ ಕೋಡ್. ಅದೇ ರೀತಿ ಡೆಲ್ಲಿ ಮಾಡಬೇಕು ನಾವು. DELHI. ಡಿ ಅಂದರೆ ಎಷ್ಟು? 4. ಇ ಅಂದರೆ 5. ಎಲ್ ಅಂದರೆ 12. ಎಚ್ ಅಂದರೆ 8. ಐ ಅಂದರೆ 9. ಇನ್ನು ಕೊಟ್ರೆ ನೋಡಿ, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಆ್ಯಡ್ ಮಾಡ್ಬೇಕು ನಾವು. ಇಲ್ಲಿ ಆ್ಯಸ್ ಗಿವನ್ ಇನ್ ದ ಇಂಡಿಯಾ ಒಳಗೆ ಏನು ಮಾಡ್ಯಾರ, 14 ಹಂಗೆ ಇಟ್ಟಿಲ್ಲ, 1 4 ಆ್ಯಡ್ ಮಾಡಿ 5 ಕೊಟ್ಟಾರ. ಅದು 5 ಅಂತ ಕೋಡಲ್ಲಿ ಕೊಟ್ಟಾರ. ಇದೇ ರೀತಿ ಏನು ಮಾಡಬೇಕು, 4 5 1 + 2 ಆ್ಯಡ್ ಮಾಡಿದ್ರೆ ಸಹ 3 ಬಂತು. 8 9. ಸೊ ದಿಸ್ ಈಸ್ ದ ಕೋಡ್ ಫಾರ್ ಡೆಲ್ಲಿ. 45389. 45389. ಆಪ್ಷನ್ ಈಸ್ ಕರೆಕ್ಟ್. ದಿಸ್ ಈಸ್ 45389. ನೆಕ್ಸ್ಟ್ ಕ್ವಶನ್. ಕೆಸೆಟ್ 2011 ಅನ್ನು ಸಂಕೇತ ಬಳಸಿ LUHX 3122 ಎಂದು ಬರೆದರೆ ಟ್ರೀ 4233 ಇದರ ಸಂಕೇತ ಏನಂತ ಕೇಳ್ಯಾರ. ನೋಡ್ರಿ, ಅದಕ್ಕೇನು ಮಾಡ್ಬೇಕು ನಾವು, ಏನು ಕೊಟ್ಟಾರಲ್ಲ ಕೋಡ್ ಅದನ್ನು ಬರಿಬೇಕು. ಆ ಥರ ರಿಲೇಷನ್ ಗೊತ್ತಾಗ್ಬೇಕು ನಮಗೆ. ಏನು ಕೊಟ್ಟಾರ, ಕೆಸೆಟ್ 2011. ಇದಕ್ಕೆ ಕೋಡ್ ಏನು ಕೊಟ್ಟಾರ, ಕೋಡ್ ಏನು ಕೊಟ್ಟಾರ, LUHX 3122. ಇದ್ರ ರಿಲೇಷನ್ ಗೊತ್ತಾಗ್ಬೇಕು ನಮಗೆ. ಇದ್ರ ರಿಲೇಷನ್ ಇಲ್ಲಿ ಒಂದೇನೋ ರಿಲೇಷನ್ ಸಿಗ್ತದೆ. 2 ಆದಮೇಲೆ 3 ಬರ್ತದೆ, 0 ಆದಮೇಲೆ 1 ಬರ್ತದೆ, 1 ಆದಮೇಲೆ 2 ಬರ್ತದೆ, 1 ಆದಮೇಲೆ 2 ಬರ್ತದೆ. ಸೊ ಇದೇನು ಮಾಡ್ಬೇಕು ನಾವು, ಇಲ್ಲಿ ಅಪ್ಲೈ ಮಾಡ್ಬೇಕು. ಏನು ಕೊಟ್ಟಾರ ಅವರು, TREE4233. ಸೊ ಇಲ್ಲಿ ಈ ನಂಬರ್ಸಲ್ಲಿ ಒಂದು ರಿಲೇಷನ್ ಸಿಗ್ತೀವಿ. 2 ಆದಮೇಲೆ 3 ಅಂದರೆ ನೆಕ್ಸ್ಟ್ ನಂಬರ್ ಬರ್ದಾರ ಅವರು. 2 ಆದಮೇಲೆ 3, 0 ಆದಮೇಲೆ 1, 1 ಆದಮೇಲೆ 2, 1 ಆದಮೇಲೆ 2, 4 ಆದಮೇಲೆ 5, 4 ಆದಮೇಲೆ ಎಷ್ಟು ಬರ್ತದೆ, 5, 2 ಆದಮೇಲೆ 3 ಬರ್ತದೆ, 3 ಆದಮೇಲೆ 4 ಬರ್ತದೆ, 3 ಆದಮೇಲೆ 4 ಬರ್ತದೆ. ರಿಲೇಷನ್ ಇಲ್ಲ. ಕೆಸೆಟ್ ಏನದ, ಇದ್ರ ರಿಲೇಷನ್ ಏನು ನೋಡ್ರಿ. ಇದ್ರ ರಿಲೇಷನ್ ನಿಮ್ಗೆ ಅಲ್ಫಾಬೆಟ್ಸ್ A to Z ಗೊತ್ತಿರ್ಬೇಕಂತೇಳಿ. ಎ ಅಂದರೆ ಎಷ್ಟು ಎಲ್ಲ ಗೊತ್ತಿರ್ಬೇಕು ನೀವು. ಕೆ ಆದಮೇಲೆ ಏನು ಬರ್ತದೆ, ಎಲ್ ಬರ್ತದೆ. ಕೆ ಆದಮೇಲೆ ಎಲ್ ಬರ್ತದೆ. ಇಲ್ಲಿ ಏನದ ಡಿಫ್ರೆನ್ಸ್ 0 ಅದ, ಯಾವುದೂ ಆಲ್ಫಾಬೆಟ್ಸ್ ಮಿಸ್ಸಿಂಗ್ ಇಲ್ಲ ಇನ್ ಬಿಟ್ವೀನ್ ಕೆ ಎಲ್. ಎಸ್ ಆದಮೇಲೆ ಟಿ ಒಂದು ಮಿಸ್ಸಿಂಗ್ ಅದ, ಟಿ ಮಿಸ್ ಮಾಡಿ ಯು ಬರ್ದಾರ. ಆಮೇಲೆ ಇ ಆದಮೇಲೆ ಏನದ ಎಚ್ ಅದ. ಇ ಆದಮೇಲೆ ಎಫ್ ಜಿ, ಎರಡು ಆಲ್ಫಾಬೆಟ್ಸ್ ಮಿಸ್ಸಿಂಗ್ ಅದ. ಎಫ್ ಜಿ ಆದಮೇಲೆ ಎಚ್ ಬರ್ತದೆ. ಅದೇ ರೀತಿ ಟಿ ಕೊಟ್ಟಲ್ಲ, ಟಿ ಆದಮೇಲೆ ಏನು ಕೊಟ್ಟಾರೆ, ಎಕ್ಸ್ ಕೊಟ್ಟಾರ. UVW ಇಲ್ಲಿ ಏನದ 3 ಇದೆ, UVW. ಸೊ ಇಲ್ಲಿ ಗೊತ್ತಾಯ್ತಾ, ಕೆ ಆದಮೇಲೆ ಏನೂ ಮಿಸ್ಸಿಂಗ್ ಇಲ್ಲ, ಡೈರೆಕ್ಟ್ಲಿ ಎಲ್ ಬರ್ದಾರೆ. ಎಸ್ ಆದಮೇಲೆ 1 ಮಿಸ್ ಮಾಡಿ ಯು ಬರ್ದಾರೆ. ಇ ಆದಮೇಲೆ 2 ಮಿಸ್ ಮಾಡಿ ಎಚ್ ಬರ್ದಾರೆ. ಟಿ ಆದಮೇಲೆ 3 ಮಿಸ್ ಮಾಡಿ ಎಕ್ಸ್ ಬರ್ದಾರೆ. ಅದೇ ರೀತಿ ಟಿ ಆದಮೇಲೆ ನಾವು 0 ಮಿಸ್ ಮಾಡಿ ಏನು ಬರಬೇಕು, ಯು ಬರೀಬೇಕು. ಆರ್ ಆದಮೇಲೆ 1 ಮಿಸ್ ಮಾಡಬೇಕು. ಆರ್ ಆದಮೇಲೆ ಎಸ್ ಮಿಸ್ ಮಾಡಬೇಕು, ಟಿ ಬರೀಬೇಕು. ಇ ಆದಮೇಲೆ ಏನು ಬರೀಬೇಕು, 2 ಮಿಸ್ ಮಾಡಬೇಕು. ಇ ಆದಮೇಲೆ ಎಫ್ ಜಿ ಮಿಸ್ ಮಾಡಬೇಕು, ಎಫ್ ಜಿ ಎಚ್. ಇ ಆದಮೇಲೆ ಅಗೇನ್ ಇಲ್ಲಿ ಏನು ಮಾಡಬೇಕು, 3 ಮಿಸ್ ಮಾಡಬೇಕು, ಎಫ್ ಜಿ ಎಚ್ ಐ ಬರ್ತದೆ. ಸೊ ಏನು ಬಂತು ನಿಮಗೆ, UTHI 5344. UTHI 5344 is the code for 34233. ಆಪ್ಷನ್ ಎಲ್ಲಿದೆ, UTHI 4355. HI ಬರಬೇಕಿತ್ತು, ಆಪ್ಷನಲ್ ತಪ್ಪು ಕೊಟ್ಟಾರ ಅವರು. ಸೊ HI ಆಗಬೇಕಿದು. 5344 ಕರೆಕ್ಟ್ ಅದ. ಸೊ ದಿಸ್ ಈಸ್ ಎ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ವಿ ಆರ್ ಕಮಿಂಗ್ ಎಂಬುದನ್ನು ಸಂಕೇತ ಬಳಸಿ YGCT GE QOKPI ಎಂದು ಬರೆದರೆ ಈ ಕೋಡ್ ಕೇಳಾರ. ಇದನ್ನ ಏನಂತ ಬರೀತಾರ ಅಂತ ಕೇಳ್ತಾರ ಅವರು. FCPI GT CJ
ಸಿ ಎಫ್ ಅನ್ನು ಏನಂತ ಬರೀತಾರಂತ. ಓಕೆ, ಅದಕ್ಕೆ ನಾವು ಏನು ಮಾಡಬೇಕು, ದ ಕೋಡ್ ಏನು ಕೊಟ್ಟಾರಲ್ಲ ಅದನ್ನ ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಅದನ್ನ ರಿಲೇಷನ್ ಫೈಂಡ್ ಔಟ್ ಮಾಡ್ಬೇಕು ನೋಡ್ರಿ. ವಿ ಆರ್ ಇದ್ರ ಕೋಡ್ ಏನದ, ವೈ ಜಿ ಸಿ ಟಿ ಜಿ ಇ ಕ್ಯೂ ಓ ಕೆ ಪಿ ಐ ಅದ. ಹೌದಾ, ಇದ್ರ ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಇದ್ರ ರಿಲೇಷನ್ ಏನದ, ಇದು ಇದ್ರ ರಿಲೇಷನ್ ಏನದ ಫೈಂಡ್ ಔಟ್ ಮಾಡಬೇಕು. ಈ ರಿಲೇಷನ್ ಫೈಂಡ್ ಔಟ್ ಮಾಡಿ ಅದ್ರ ರಿಲೇಷನ್ ಅನ್ನು ಅಪ್ಲೈ ಮಾಡಬೇಕಷ್ಟೆ. ಡಬ್ಲ್ಯೂ ಎಕ್ಸ್ ಆದಮೇಲೆ ವೈ ಬರ್ತದೆ ಇಲ್ಲಿ. ಡಬ್ಲ್ಯೂ ಎಕ್ಸ್ ವೈ, ಎಫ್ ಆದಮೇಲೆ ಜಿ ಬರ್ತದೆ, ಎ ಆದಮೇಲೆ ಬಿ ಸಿ, ಆರ್ ಎಸ್ ಟಿ, ಜಿ ಎಫ್ ಜಿ ಅಗೇನ್ ಎಫ್ ಜಿ, ಡಿ ಇ ಎ ಬಿ ಸಿ ಡಿ ಇ ಹೀಗೆ, ಎಮ್ ಎನ್ ಒ ಪಿ ಕ್ಯೂ ಎಮ್ ಎನ್ ಒ ಐ ಜೆ ಕೆ ಎನ್ ಒ ಪಿ ಜಿ ಎಚ್ ಐ. ಓಕೆ, ಒಂದೊಂದು ಅಲ್ಫಾಬೆಟ್ ಮಿಸ್ಸಿಂಗ್ ಅದ ನಡುವೆ. ಎ ಆದ್ಮೇಲೆ ಯಾವ್ದು ಬರ್ತದೆ, ಬಿ ಬರ್ತದೆ. ಬಿ ಮಿಸ್ ಮಾಡ್ಯಾರ, ಸಿ ಬರ್ದಾರ. ಇ ಆದ್ಮೇಲೆ ಎಫ್ ಬರ್ತದೆ, ಎಫ್ ಮಿಸ್ ಮಾಡಿ ಜಿ ಬರ್ದಾರ. ಹಾಗೆ ಎಲ್ಲಾನು ಬರ್ದಾರ. ಸೊ ನಮ್ಗೆ ಏನು ಬೇಕಾಗಿದೆ ಈಗ, ಇ ಸಿ ಎಫ್ ಇದ್ರದ್ದು ಕೋಡ್ ಏನಂತ ಬರೀತಾರ ಅಂತ ಹೇಳ್ಯಾರ ಅವರು. ಇದಕ್ಕೇನು ಬರ್ತದೆ ನೋಡ್ರಿ, ಎಫ್ ಇಲ್ಲಿ ಏನು ಮಾಡ್ಬೇಕು ನಾವು, ಟಿಕ್ಕಿಂತ ಮುಂಚೆ ಯಾವ್ದು ಬರ್ತದೆ, ಓ ಬರ್ತದೆ, ಓಕ್ಕಿಂತ ಮುಂಚೆ ಅವ್ರಿಗೆ ಎನ್ ಬರ್ತದೆ ರೀ. ಇಲ್ಲಿ ಮತ್ತೆ ಐಕ್ಕಿಂತ ಮುಂಚೆ ಎಚ್ ಬರ್ತದೆ, ಎಚ್ಗಿಂತ ಮುಂಚೆ ಜಿ ಬರ್ತದೆ, ಜಿ ಎಚ್ ಐ ಹಿಂಗೆ. ಓಕೆ, ಆಮೇಲೆ ಏನು ಕೊಟ್ಟಾರ, ಜಿ ಕೊಟ್ಟಾರ ಇಲ್ಲಿ. ದಿಸ್ ಇಸ್ ಜಿ, ಜಿ ಇ ಎಫ್ ಜಿ ಹೀಗೆ, ಆರ್ ಎಸ್ ಟಿ ಎ ಬಿ ಸಿ. ಆಮೇಲೆ ಜೆ ಕೊಟ್ಟಾರ, ಜೆಕ್ಕಿಂತ ಮುಂಚೆ ಐ ಬರ್ತದೆ, ಐಕ್ಕಿಂತ ಮುಂಚೆ ಎಚ್ ಬರ್ತದೆ, ಜಿಕ್ಕಿಂತ ಮುಂಚೆ ಎಫ್ ಬರ್ತದೆ, ಎಫ್ಗಿಂತ ಮುಂಚೆ ಇ ಬರ್ತದೆ, ಇ ಎಫ್ ಜಿ ಹಾಗೆ, ಎ ಬಿ ಸಿ, ಎಫ್ಗಿಂತ ಮುಂಚೆ ಇ ಬರ್ತದೆ, ಇಕ್ಕಿಂತ ಮುಂಚೆ ಡಿ ಬರ್ತದೆ. ಸೊ ಲೈಕ್ ದಿಸ್ ಯು ಕ್ಯಾನ್ ಫೈಂಡ್ ದಿ ನೋಟ್. ಡಿ ಎ ಎನ್ ಜಿ ಇ ಆರ್ ಡೇಂಜರ್ ಬಂತಿಲ್ಲ, ಡೇಂಜರ್, ಎ ಎಚ್ ಇ ಎ ಡಿ danger ahead. This is A is the correct. Next question is GZWRF is coded as BURMA. ಏನು ಕೇಳ್ಯಾರು, LJWRFSD ಅಂತ ಕೇಳ್ಯಾರ. ಸೊ ಇದು ಬೇರೆ ಅದ. ಇವು 5 ಅಲ್ಫಾಬೆಟ್ಸ್ ಇದ್ರೆ ಇದು 7 ಅಲ್ಫಾಬೆಟ್ಸ್ ಅದ. ಓಕೆ, ಅಂದರೆ ದ ರಿಲೇಷನ್ ಬಿಟ್ವೀನ್ ಜಿ ಬಿ ಇದರ ರಿಲೇಷನ್ ಏನದ ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ಅದೇ ರಿಲೇಷನ್ನ ನಾವು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ್ರೆ ಏನಾಗ್ತವೆ, ವಿಲ್ ಗೆಟ್ ದಿ ಕೋಡ್. ಓಕೆ, ಸೊ ಅದಕ್ಕಾಗಿ ಫಸ್ಟ್ ನಾವು ಎ ಬಿ ಸಿ ಡಿ ಬರ್ಕೊಳ್ಳೋಣ. ಇಲ್ಲಿ ಏನು ಕೇಳ್ಯಾರು, GZWRF ಅದ. ಇದನ್ನು ಕೇಳ್ಯಾರ BURMA. ಸೊ ಜಿ ಮತ್ತು ಬಿಗೆ ಏನು ರಿಲೇಷನ್ ಅದ ನೋಡ್ಬೇಕು. ಜಿ ಮತ್ತು ಬಿ, ಜಿ ಎಲ್ಲದ, ಜಿ ಮತ್ತು ಬಿ. ಜಿದಿಂದ ಏನು ಮಾಡ್ಯಾರ ಅವರು, ಜಿದಿಂದ ಕೋಡ್ ಏನು, ಬಿ ಕೋಡ್ ಅದ. ಅಂದರೆ ನಡುವೆ ಎಷ್ಟು ಅದಾವ, 4 ಅಲ್ಫಾಬೆಟ್ಸ್ ಅದಾವ. 4 ಅಲ್ಫಾಬೆಟ್ಸ್ ಅದಾವ ಇಲ್ಲಿ ನಡುವೆ, ಬ್ಯಾಕ್. ಓಕೆ, ಸಾರಿ ಬ್ಯಾಕ್. ಓಕೆ, ದೆನ್ ಜಡ್ದ ಕೋಡ್ ಏನು ಬರ್ತದೆ, ಯು ಬರ್ತದೆ. 1 2 3 4. ಇಲ್ಲಿ ಏನು ಮಾಡ್ಯಾರ, 4 ಅಲ್ಫಾಬೆಟ್ ಸ್ಕಿಪ್ ಮಾಡಿ ಏನು ಮಾಡ್ಯಾರ, ಇಲ್ಲೂ 4 ಅಲ್ಫಾಬೆಟ್ ಸ್ಕಿಪ್ ಮಾಡಿ ಯು ಬರ್ದಾರ. ಓಕೆ, ಅದೇ ರೀತಿ ಡಬ್ಲ್ಯೂ ಅದ. ಡಬ್ಲ್ಯೂದು 1 2 3 4 ಸ್ಕಿಪ್ ಮಾಡಿ ಏನು ಬರ್ತದೆ, ಆರ್ ಬರ್ತದೆ. ಓಕೆ, ಅದೇ ರೀತಿ ಆರ್ ಅದ. ಆರ್ದೇನು ಬರ್ತದೆ, 1 2 3 4 ಯಾವ್ದು ಬರ್ತದೆ, ಇಲ್ಲಿ 3 ಮಾಡಿದ್ರೆ ಎಮ್ ಬರ್ತದೆ. 4 ಸ್ಕಿಪ್ ಮಾಡ್ಯಾರ ಅವರು. ಓಕೆ, ಎಮ್ ಬಂತ. ಇಲ್ಲೂ ಏನು ಮಾಡ್ಯಾರ, 4 ಸ್ಕಿಪ್ ಮಾಡ್ಯಾರ, ಇಲ್ಲೂ 4 ಸ್ಕಿಪ್ ಮಾಡ್ಯಾರ. ಎಫ್ದು ಏನು ಬರ್ತದೆ, ಎಫ್ದ 1 2 3 4. ಇಲ್ಲೂ ಏನು ಮಾಡ್ಯಾರ, 4 ಸ್ಕಿಪ್ ಮಾಡಿ ಬ್ಯಾಕ್ ಏನು ಹಿಂದಿಂದ ಆಲ್ಫಾಬೆಟ್ ಅದಲ್ಲ ಅದನ್ನು ಬರ್ತಾರೆ. ಸೊ ಅದೇ ರೀತಿ ಒಂದು ರಿಲೇಷನ್ ಸಿಕ್ ನಿಮಗೆ. ಅದೇ ರೀತಿ ನಾವೇನು ಮಾಡ್ಬೇಕಂದ್ರೆ, ಅವರು ಈ ಕೋಡ್ ಕೊಟ್ಟಾರ, ಇದಕ್ಕೆ ನೀವು ಸೇಮ್ ಬರ್ಮಾ ಅಂತ ಹೆಂಗೆ ಮಾಡಿದಾರಲ್ಲ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ಎಲ್ ಇಲ್ಲದ, ಎಲ್ಗೆ
ಏನು ಮಾಡಬೇಕು 1 2 3 4 ಸ್ಕಿಪ್ ಮಾಡಿ ಏನು ಬರ್ತದೆ ಬರೀಬೇಕು. ಓಕೆ, ಎಷ್ಟು ಬಂತು ಸ್ಕೋರ್? 4 ಸ್ಕಿಪ್ ಮಾಡಿ ಏನು ಬಂತು? ಜಿ ಬಂತು. ನೆಕ್ಸ್ಟ್ ಆಲ್ಫಾಬೆಟ್ ಯಾವುದು? ಜಿ ಬಂತು. ಜಿ, ಎಲ್ಗೆ ಜಿ ಬಂತು. ಜೆಗೆ ಏನು ಬರ್ತದೆ? ಜೆ ಅದ ಇಲ್ಲಿ. ಜೆ ಆದಮೇಲೆ 4 ಸ್ಕಿಪ್ ಮಾಡೋದು. 1 2 3 4 ಆದಮೇಲೆ ಫಿಫ್ತ್ ಯಾವುದದ ಅದನ್ನು ಬರೆಯೋದು. ಯಾವುದು? ಇ ಅದ. ಡಬ್ಲ್ಯೂಗೆ ಡಬ್ಲ್ಯೂ ಅದ, 4 ಸ್ಕಿಪ್ ಮಾಡಿ 1 2 3 4 ಆರ್ ಬರ್ತದೆ. ಆರ್ಗೆ ಎಮ್ ಬರ್ತದೆ. ಎಫ್ಗೆ ಎ ಬರ್ತದೆ. ಎಸ್ ಇಲ್ಲದ 1 2 3 4 ಏನು ಬರ್ತದೆ? ಎನ್ ಬರ್ತದೆ. ಡಿಗೆ ನೋಡ್ರಿ, ಡಿಗೆ ಏನು ಬರ್ತದೆ? ಇಲ್ಲಿ ಡಿ ಅದ 1 2 3 ಇದಾದ್ಮೇಲೆ ಎಲ್ಲಬೇಕು ಜಡ್ಗೆ ಹೋಗ್ಬೇಕು ಅಂತ. ಜಡ್ ಸ್ಕಿಪ್ ಆಯ್ತು. ಜಡ್ ಅಂದರೆ ಬ್ಯಾಕ್ ಹೋಗ್ಬೇಕು. 1 2 3 ಆಯಿತು. ಎ ಆದಮೇಲೆ ನೆಕ್ಸ್ಟ್ ಆಲ್ಫಾಬೆಟ್ ಯಾವ್ದು ಇರ್ತದೆ? ಜಡ್ ಇರ್ತದೆ. ಜಡ್ ಆದಮೇಲೆ ನೆಕ್ಸ್ಟ್ ಯಾವುದು? ಅದಾದಮೇಲೆ ವಾಯ್ ಬರ್ತದೆ. ಸೊ ದಿಸ್ ಈಸ್ ದ ಕೋಡ್ ಫಾರ್ ಗಿವನ್ alphabets. Germany. Answer is C, Germany. Like this you can find out the codes. Next question. The question is name is coded as name is NAME is coded as 13 26 14 22. Then team code ಏನು ಅಂತ ಕೇಳ್ತಾರೆ ಅವರು. ಹೌ ದ ಟೀಮ್ ಕ್ಯಾನ್ ಬಿ ಕೋಡೆಡ್. ನೋಡಿ, ಈ ರಿಲೇಷನ್ ಏನದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಾವು. ಓಕೆ, ಇಲ್ಲಿ ನೋಡ್ರಿ ಏನು ಮಾಡ್ಯಾರ, ಎನ್ಗೆ 13 ಕೊಟ್ಟಾರ. ಆ್ಯಕ್ಚುಲಿ ಎನ್ ಎಷ್ಟು ಬರ್ತದೆ? ಎನ್ 14 ಬರ್ಬೇಕಿತ್ತು, ಬಟ್ 13 ಕೊಟ್ಟಾರ. ಈ ರಿಲೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ಏನು ಕೋಡ್ ಕೊಟ್ಟಾರಲ್ಲ ಈ ರಿಲೇಷನ್. ಎಗೆ ಏನು ಬರ್ತದೆ? 1 ಬರ್ತದೆ, ಬಟ್ 26 ಕೊಟ್ಟಾರ. ಎಮ್ಗೆ 13 ಬರ್ತದೆ, ಫಸ್ಟ್ 14 ಕೊಟ್ಟಾರ. ಒಂದು ಆ್ಯಡ್ ಮಾಡೋದು. ಓಕೆ, ಈಗೆ 5 ಬರ್ತದೆ, ಬಟ್ 22 ಕೊಟ್ಟಾರ. ಕೊಟ್ಟಾಗತ್ತಲ್ಲ ಏನಿರ್ಬೋದು ಅಂದರೆ ಉಲ್ಟಾ ನಂಬರ್ ಮಾಡ್ಯಾರ. ಅಂದರೆ ಜಡ್ನು 1 ಕೊಟ್ಟಾರ ಅವರು. ಆ ರೀತಿ ನೋಡೋಣ. ಜಡ್ 1 2 3 4 5 24 25 26. ಓಕೆ, ಇಲ್ಲಿ ನೋಡ್ರಿ ಎನ್ ಏನದ? 13 ಅದ. ಈ ನಂಬರ್ಸ್ ನೋಡ್ಬೇಕು ನಾವೀಗ. ಎನ್ ಏನದ? 13 ಅದ, ಕರೆಕ್ಟ್. ಎ ಏನದ? 26 ಅದ, ಕರೆಕ್ಟ್. ಎಮ್ ಏನದ? 14 ಅದ, ಕರೆಕ್ಟ್. ಇ ಏನದ? 22 ಅದ, ದಟ್ ಇಸ್ ಆಲ್ಸೋ ಕರೆಕ್ಟ್. ಅದೇ ರೀತಿ ಟಿ ಏನು ಬರ್ತದೆ? ಟಿ 7 ಬರ್ತದೆ. ಈ ನಂಬರ್ಸ್ ನೋಡ್ಬೇಕು ನಾವು. 7. ಇ ಏನದ? 22 ಅದ, ಎ ಏನದ? 26 ಅದ, ಎಮ್ ಏನದ? 14 ಅದ. ಓಕೆ, ದಿಸ್ ಈಸ್ ದ ಕೋಡ್. ಆನ್ಸರ್ A72. Option A is correct. Okay, option is correct. 7222 614. Next question. ಸಂಕೇತ ಭಾಷೆಯಲ್ಲಿರುವ BO BD ಯ ಅರ್ಥ ಕನ್ನಡ ಆದರೆ ಸಂಕೇತ MJABSC ಯ ಅರ್ಥವು ಅಂತ ಕೇಳ್ಯಾರ ಅವರು. ನೋಡ್ರಿ ಏನದ ರಿಲೇಷನ್? BE BO BD ಇದೇನದ ಕೋಡ್? CANADA. ಈ ರಿಲೇಷನ್ ಅದ. ಅದೇ ರೀತಿ ಏನು ಕೇಳ್ಯಾರ ಅವರು? ಸಿ ಯ ಅರ್ಥ ಏನು ಅಂತ ಕೇಳ್ಯಾರ. ಓಕೆ, ನೋಡ್ರಿ ಏನು ರಿಲೇಷನ್? ABC EF ಆಗಬೇಕಿತ್ತು. ಇದು ರಿಲೇಷನ್ ವರ್ಕೌಟ್ ಆಗೋದಿಲ್ಲ. ಮತ್ತು ಬಿ ಆದಮೇಲೆ ಎನ್ ಬರತ್ತದ, BC ಬರಬೇಕಿತ್ತು. ಇಲ್ಲಿ ಬಿ ಆದಮೇಲೆ ಡಿ ಬರತ್ತದ, ಓ ಆದಮೇಲೆ ಎ ಬರತ್ತದ. ಈ ರಿಲೇಷನ್ ವರ್ಕೌಟ್ ಆಗತ್ತಿಲ್ಲ. ಏನಿರ್ಬೋದು ಅಂದರೆ ನೋಡಿದರೆ ನೀವು ಇಲ್ಲಿಂದ ರಿಲೇಷನ್ ಅದ, ಹಿಂಗೆ ರಿಲೇಷನ್ ಅದ, ಈ ರಿಲೇಷನ್ ಅದ, ಓಕೆ, ಹಿಂಗೆ ರಿಲೇಷನ್ ಅದ. ಅಂದರೆ ಅಥವಾ ಹಿಂದಿಂದು ಅಲ್ಫಾಬೆಟ್ ಬರ್ದಾರ ಅವರು. ಬಿಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಎ ಬರ್ತದೆ. ಬಿಕ್ಕಿಂತ ಮುಂಚೆ ಎ ಅದ. ಇಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಡಿ ಬರ್ತದೆ. ಬಿಕ್ಕಿಂತ ಮುಂಚೆ ಎ ಬರ್ತದೆ. ಓಕ್ಕಿಂತ ಮುಂಚೆ ಎ ಬರ್ತದೆ. ಬಿಕ್ಕಿಂತ ಮುಂಚೆ ಎ ಬರ್ತದೆ. ಡಿಕ್ಕಿಂತ ಮುಂಚೆ ಸಿ ಬರ್ತದೆ. ಅದೇ ರೀತಿ ಇಕ್ಕಿಂತ ಮುಂಚೆ ಯಾವ್ದು ಬರ್ತಲ್ಲ ಇಲ್ಲಿ ಬರಿಬೇಕು ನಾವು. ಎಮ್ಗಿಂತ ಮುಂಚೆ ಯಾವ್ದು ಬರ್ತದೆ? ಎಲ್ ಬರ್ತದೆ.
ಎಲ್ ಬರ್ತದೆ. ಜೆಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಐ ಬರ್ತದೆ. ಬಿಕ್ಕಿಂತ ಮುಂಚೆ ಯಾವ್ದು ಎಕ್ಕಿಂತ ಮುಂಚೆ ಯಾವ್ದು ಇದು ಬಂತು? ಎಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಜೆಡ್ ಬರ್ತದೆ. ಬಿಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಎ ಬರ್ತದೆ. ಎಸ್ಗಿಂತ ಮುಂಚೆ ಯಾವ್ದು ಬರ್ತದೆ? ಆರ್ ಬರ್ತದೆ. ಸಿಗಿಂತ ಮುಂಚೆ ಬಿ ಬರ್ತದೆ. ಗೊತ್ತಾಯ್ತಾ? ನೋಡ್ರಿ, ಇದು ಇದಕ್ಕಿಂತ ಮುಂಚೆ ಯಾವ್ದು ಬರ್ತದೆ? ಇಲ್ಲಿ ಬರೀದು. ಇದು ಇದು ಇದಕ್ಕಿಂತ ಮುಂಚೆ ಇದು 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 ದೆನ್ ಸಿಕ್ಕಿಂತ ಮುಂಚೆ ಬಿ. ಲೈಕ್ ದಿಸ್ ಇಟ್ ಈಸ್ ಬ್ರಾಜಿಲ್. ಬ್ರಾಜಿಲ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಇದು ರಿಲೇಷನ್ ಅನ್ನೋದು ಗೊತ್ತಾಗಬೇಕು ನಮಗೆ. ಫಸ್ಟ್ ಏನು ಮಾಡಬೇಕು? ಇದನ್ನು ಚೆಕ್ ಮಾಡಬೇಕು. ಬಿ ಸಿ ಕರೆಕ್ಟ್ ಅದ, ಬಟ್ ಇಲ್ಲಿ ಬಿ ಎನ್ ಹೊಂದತ್ತಿಲ್ಲ, ಇದು ಬಿ ಡಿ ಹೊಂದತ್ತಿಲ್ಲ, ಬಟ್ ಈ ಏನು ಹೊಂದತ್ತಿಲ್ಲ. ಸೊ ರಿಲೇಷನ್ ಏನಿರೋದು ಫೈಂಡ್ ಔಟ್ ಮಾಡಬೇಕು. ರಿಲೇಷನ್ ಸಿಕ್ಕ ಮೇಲೆ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಇಸ್ ಹೌಸ್ ಅನ್ನು ಸಂಕೇತ ಬಳಸಿ INVRF ಎಂದು ಬರೆದರೆ ಕ್ರೌಡ್ ಅನ್ನು ಸಂಕೇತ ಬಳಸಿ ಏನು ಬರೀತಾರೆ ಅಂತ ಕೇಳ್ತಾರೆ. VRF ಅಂತ ಬರೀತಾರೆ. ಇದರ ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಈ ರಿಲೇಷನ್ ಫೈಂಡ್ ಔಟ್ ಮಾಡಿ ನಾವು CROWD ನ ಫೈಂಡ್ ಔಟ್ ಮಾಡಕ್ಕೆ ಬರ್ತದೆ. ಓಕೆ, HI ಕರೆಕ್ಟ್ ಅದ. H ಆದಮೇಲೆ I ಬರ್ತದೆ. O ಆದಮೇಲೆ N ಬರ್ತದೆ. ನೋಡಿ, H ಆದಮೇಲೆ I ಬರ್ತದೆ. HI. ಓಕೆ, N ಆದಮೇಲೆ O ಬರ್ತದೆ, ಅಂದರೆ ಉಲ್ಟಾ ಅದ ಇದು. ಓಕೆ, U ಆದಮೇಲೆ ಫಿ ಅದ, R ಆದಮೇಲೆ S ಅದ, E ಆದಮೇಲೆ F ಅದ. ಓಕೆ, ಅಂದರೆ ಒಂದಾದ್ಮೇಲೆ ಒಂದು. H ಆದಮೇಲೆ HI, NO, UV, RS, EF. ಅಂದರೆ ಇಲ್ಲಿ ಏನು ಬರಬೇಕು? C ಆದಮೇಲೆ D ಬರಬೇಕು. ಇಲ್ಲಿ C ಆದಮೇಲೆ D ಬರಬೇಕು. ಇಲ್ಲಿ ಇದಕ್ಕಿಂತ ಮುಂಚೆ ಲೆಟರ್ ಬರಬೇಕು. ಇಲ್ಲಿ ಇದಾದ್ಮೇಲೆ ಲೆಟರ್ ಬರಬೇಕು. ಇದು ಇದಕ್ಕಿಂತ ಮುಂಚೆ ಬರಬೇಕು, ಇದು ಆದಮೇಲೆ ಬರಬೇಕು. Q ಆದಮೇಲೆ R, O ಆದಮೇಲೆ P, W ಮುಂಚೆ ಫಿ, D ಆದಮೇಲೆ E. ಸೊ ಇದು ಕೋಡ್ ಬರ್ತದೆ. DQP, DQP ಫಿ, DQP ಫಿ. ಆಪ್ಷನ್ ಎ ಇಸ್ ಕರೆಕ್ಟ್. DQP ಫಿ ನಾವು ಫೈಂಡ್ ಔಟ್ ಮಾಡ್ಬೇಕಂತ. ಓಕೆ, ನೆಕ್ಸ್ಟ್ ಕ್ವಶನ್. ಪರ್ಚೇಸ್ ಈಸ್ ಕೋಡೆಡ್ ಆಸ್ ಮೀನ್ಸ್ ಪರ್ಚೇಸ್ ಅನ್ನು ಕೋಡ್ ಕೊಟ್ಟಾರ. ಪರ್ಚೇಸ್ಗೆ ಈ ಕೋಡ್ ಅಂತ ಬರೆದರೆ ಪರ್ಚೇಸ್ಗೆ ಈ ಕೋಡ್ ಸೂಟೇಬಲ್ ಅನ್ನ ಹೆಂಗೆ ಸಂಕೇತ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಏನದ? ಇದರ ಸಂಕೇತನ PRHSEACU. ಓಕೆ, ಇಲ್ಲಿ ಶಫಲ್ ಆಗ್ಯದವ ಅಷ್ಟೇ, ಅದಕ್ಕೆ ನಂಬರ್ ಕೊಟ್ಟರು 1 2 3 4 5 6 7 8. P ಅಂದರೆ 1 ಅದ, R ಅಂದರೆ 3 ಅದ, H ಅಂದರೆ 5, S ಅಂದರೆ 7, E ಅಂದರೆ 8, A ಅಂದರೆ 6, C ಅಂದರೆ 4, U ಮೀನ್ಸ್ 2. ಇದೇ ರೀತಿ ಯಾವುದದ ಸೂಟೇಬಲ್? SUITABLE. 1 ಯಾವುದು ಇಲ್ಲಿ? S. 3 ಯಾವುದು? I. 5 ಯಾವುದು? A. 7 L. 8 ಯಾವುದು? E. 6 ಯಾವುದು? B. 4 ಯಾವುದು? T. 2 ಯಾವುದು? U. Okay, this is the code. ALEBTU. Option D is correct. SIALEBTU. Okay, these are the examples of coding. ಇದೇ ಸೇಮ್ ಟೈಪ್ ಆಫ್ ಕ್ವಶನ್ಸ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತದೆ. ಓಕೆ, ಪ್ರಾಕ್ಟೀಸ್ ಮಾಡಿದರೆ ಕ್ಯಾನ್ ಈಸಿಲಿ ಸಾಲ್ವ್ ದೀಸ್ ಟೈಪ್ ಆಫ್ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.